ಚಿನ್ನ ಖರೀದಿ ಮಾಡುವವರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ತಿಂಗಳ ನಂತರ ಚಿನ್ನ ಭಾರಿ ಕುಸಿತ ಆಗಲಿದೆ ಎಂದು ಹೇಳಲಾಗುತ್ತಿದೆ. ಈ ಸಮಯದಲ್ಲಿ ಚಿನ್ನವನ್ನ ಖರೀದಿ ಮಾಡಿ. ಹಾಗಾದ್ರೆ ಗ್ರಾಮ್ ಚಿನ್ನ ಎಷ್ಟಾಗುತ್ತೆ, ಯಾವ ಸಮಯದಲ್ಲಿ ಪರ್ಚೇಸ್ ಮಾಡಬೇಕು ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಚಿನ್ನವನ್ನ ಅತಿ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನೀವು ಎಷ್ಟು ಗ್ರಾಮ್ ಚಿನ್ನವನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ದೇಶದ ಎಲ್ಲ ಚಿನ್ನಾಭರಣ ಪ್ರಿಯರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್. ಆಕಾಶಕ್ಕೂ ಮೀರಿ ಎತ್ತರಕ್ಕೆ ಜಿಗಿದಿರುವ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿಯಲಿದೆ. ಈ ಬಗ್ಗೆ ಹಲವು ಅಧ್ಯಯನಗಳು ಮತ್ತು ಸಂಸ್ಥೆಗಳು ವರದಿಯನ್ನ ಮಾಡಿದ್ದು, ಚಿನ್ನ ಮತ್ತು ಬಂಗಾರ ಇಷ್ಟಪಡುವವರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಜಾಗತಿಕ ಅನಿಶ್ಚಿತತೆಯ ಕಾರಣದಿಂದಾಗಿ ಹಾಗೂ ಬೇರೆ ರಾಷ್ಟ್ರಗಳ ಬ್ಯಾಂಕುಗಳು ಕೂಡ ಚಿನ್ನವನ್ನ ಖರೀದಿಸುತ್ತಾ ಇರುವ ಬೆನ್ನಲ್ಲಿಯೇ ಚಿನ್ನದ ದರವು ಭಾರಿ ಪ್ರಮಾಣದಲ್ಲಿ ಏರಿಕೆ ಉಂಟಾಗ್ತಾ ಇದ್ದು, ಬಡವರು ಹಾಗೂ ಜನಸಾಮಾನ್ಯರ ಕೈಗೆ ಎಟುಕದಂತೆ ದುಪ್ಪಟ್ಟು ಹೆಚ್ಚಳವಾಗಿದೆ. ಚಿನ್ನದ ಬೆಲೆ ಇಳಿಕೆ ಆಗಬೇಕು ಎಂದೇ ಕಾದು ಕುಳಿತಿರುವಂತಹ ಎಲ್ಲ ಚಿನ್ನಾಭರಣ ಪ್ರಿಯರಿಗೆ ಇದೊಂದು ಸಿಹಿ ಸುದ್ದಿ ಸಿಕ್ಕಿದ್ದು, ಇಷ್ಟಕ್ಕೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿ ಇದ್ರೆ ಸ್ವಲ್ಪ ತಡಿರಿ. ಸದ್ಯಕ್ಕೆ ಚಿನ್ನವನ್ನ ಖರೀದಿಸಲೇಬೇಡಿ. ದಾಖಲೆ ಪ್ರಮಾಣದಲ್ಲಿ ಚಿನ್ನದ ದರ ಇಳಿಕೆಯಾಗಲಿದೆ. ನೀವು ಕೂಡ ಚಿನ್ನವನ್ನ ಇಷ್ಟಪಡುವವರಾಗಿದ್ರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಮಾಡಿ. ಯಾವಾಗ ಚಿನ್ನದ ಬೆಲೆ ಇಳಿಕೆಯಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಚಿನ್ನದ ದರ ಪಾತಾಳಕ್ಕೆ ಕುಸಿಯಲಿದೆ, ಯಾವ ಕಾರಣಕ್ಕಾಗಿ ಇಳಿಯಲಿದೆ ಹಾಗೂ ಯಾವೆಲ್ಲ ವರದಿಗಳ ಪ್ರಕಾರ ಚಿನ್ನದ ಬೆಲೆ ಎಷ್ಟಾಗಲಿದೆ ಎನ್ನುವಂತಹ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಚಿನ್ನದ ದರ ಇತ್ತೀಚಿನ ದಿನಗಳಲ್ಲಿ ಹಿಂದಿನ ಎಲ್ಲಾ ದಾಖಲೆಗಳನ್ನ ಮುರಿದು ಹೊಸ ಎತ್ತರಕ್ಕೆ ಏರಿದೆ. 13,000 ರೂಪಾಯಿಗೆ ತಲುಪಿದ ಚಿನ್ನದ ದರ ಶೀಘ್ರದಲ್ಲಿ 8,000ದಿಂದ 9,000 ಮಟ್ಟಕ್ಕೆ ಇಳಿಬಹುದು ಎಂಬ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇವೆ. ಆದಾಗ್ಯೂ ಈ ಕುರಿತು ತಜ್ಞರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಜೂಲಿಯಸ್ ಬಾಯರ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮೆಲನ್ ಮಚ್ಚಾಲ ಅವರ ಪ್ರಕಾರ ಚಿನ್ನದ ದರ ತೀಕ್ಷ್ಣವಾಗಿ ಕುಸಿಯುವಂತಹ ಸಾಧ್ಯತೆ ಕಡಿಮೆ. ಹೆಚ್ಚೆಂದರೆ 10ರಿಂದ 20% ಮಟ್ಟದಲ್ಲಿ ಮಾತ್ರ ಬೆಲೆ ಇಳಿಕೆಯಾಗಬಹುದು. ಜಾಗತಿಕ ಆರ್ಥಿಕತೆ, ಬಂಡವಾಳ ಹರಿವು ಹಾಗೂ ಭವಿಷ್ಯದ ನಿರೀಕ್ಷೆಗಳನ್ನು ಗಮನಿಸಿದರೆ ಚಿನ್ನದ ದರ ದೀರ್ಘಾವಧಿಯಲ್ಲಿ ಮೇಲಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಳ. ಚಿನ್ನದ ಹೋಲಿಕೆಯಲ್ಲಿ ಬೆಳ್ಳಿ ಮಾರುಕಟ್ಟೆ ಚಿಕ್ಕದಾದರೂ ಇಲ್ಲಿನ ಅಸ್ಥಿರತೆ ಹೆಚ್ಚು. ಕೈಗಾರಿಕೋತ್ಪಾದನೆ ಮತ್ತು ಹೂಡಿಕೆ ಎರಡು ಕಾರಣಗಳಿಂದ ಬೆಳ್ಳಿಗೆ ಅಪಾರ ಬೇಡಿಕೆ ಇದೆ. ಕಳೆದ ಕೆಲವು ದಿನಗಳಲ್ಲಿ 70ಕ್ಕಿಂತ ಹೆಚ್ಚು ಬೆಳ್ಳಿ ಬೆಲೆ ಏರಿಕೆಯಾಗಿದೆ. ಹೂಡಿಕೆದಾರರಿಂದ ಆಗ್ತಾ ಇರೋ ಭಾರಿ ಬೇಡಿಕೆಯಿಂದ ಬೆಳ್ಳಿ ಬೆಲೆ ಏರಿದ್ರೂ ತಕ್ಷಣ ಹೂಡಿಕೆಗಳು ಹಿಮ್ಮೆಟ್ಟಿದ್ರೆ ಬೆಳ್ಳಿ ಬೆಲೆ ತೀವ್ರವಾಗಿ ಕುಸಿಯಬಹುದೆಂದು ಆತಂಕದಲ್ಲಿ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಆದರೆ ಸೆಂಟ್ರಲ್ ಬ್ಯಾಂಕುಗಳು ಇಂತಹ ತೀವ್ರ ಕುಸಿತಕ್ಕೆ ತಡೆ ನೀಡುವ ಸಾಧ್ಯತೆ ಹೆಚ್ಚು. ಬ್ಯಾಂಕ್ ಆಫ್ ಅಮೆರಿಕಾ ತನ್ನ ಅಧ್ಯಯನ ವರದಿಯಲ್ಲಿ 2026ರ ಹೊತ್ತಿಗೆ ಬೆಳ್ಳಿ ದರ ಅಂಚ್ 44 ರೂಪಾಯಿಯಿಂದ 65 ರೂಪಾಯಿಗಳವರೆಗೆ ಏರಿರಬಹುದು ಎಂದು ಭವಿಷ್ಯವಾಣಿ ನುಡಿದಿದೆ. ಇದು ಇನ್ನೂ 50%ರಷ್ಟು ಹೆಚ್ಚಳ ಸಾಧ್ಯತೆ ಎಂಬುದನ್ನು ಸೂಚಿಸುತ್ತದೆ. ಚಿನ್ನ ಮತ್ತು ಬೆಳ್ಳಿ ಮೌಲ್ಯಗಳು ಸದ್ಯ ದೌರ್ಜನ್ಯ ಮಟ್ಟದ ಏರಿಕೆಯನ್ನ ತಲುಪಿದ್ರೂ ಕೂಡ ತಕ್ಷಣ ಭಾರಿ ಕುಸಿತದ ಸಾಧ್ಯತೆ ಕಡಿಮೆ. ತಜ್ಞರ ಮಾತು ಕೇಳಿದ್ರೆ ಚಿನ್ನದ ಬೆಲೆ 10ರಿಂದ 20%ರಷ್ಟು ಇಳಿಯಬಹುದೆಂಬ ನಿರೀಕ್ಷೆ ಇದೆ. ಬೆಳ್ಳಿ ಹೂಡಿಕೆದಾರರ ಒತ್ತಡದಿಂದ ಕೆಲವು ಅಸ್ಥಿರತೆಗಳಿರಬಹುದು, ಆದರೆ ದೀರ್ಘಾವಧಿಯಲ್ಲಿ ಬೆಲೆ ಏರಿಕೆಯತ್ತ ಸಾಗಲಿದೆ ಎನ್ನುವುದು ತಜ್ಞರ ಅಭಿಪ್ರಾಯ. ನೋಡಿದ್ರಲ್ಲ ಸ್ನೇಹಿತರೆ, ಚಿನ್ನ ಯಾವ ಸಮಯದಲ್ಲಿ ಕಡಿಮೆ ಆಗುತ್ತೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂಥವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.